ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂತ ಸಿದ್ಧಾಂತ ಇದೆ. ಈಗ ಒಂದು ಪಕ್ಷದ ಸಿದ್ಧಾಂತ ನಂಬಿರುವಂತವರು ಮತ್ತೊಂದು ಪಕ್ಷದ ಸಿದ್ಧಾಂತ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರುವಂತಹ ಅನಿವಾರ್ಯತೆ ನಮಗಿದೆ. ಯಾಕಂದ್ರೆ ನಾವು ಪಕ್ಷದ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಅವರ ಸಿದ್ಧಾಂತಗಳಿಗೆ ಏನಿದೆ, ಸಾರ್ವಜನಿಕ ವಲಯದಲ್ಲಿ ಸೇವೆ ಮನೋಭಾವವನ್ನು ಇಟ್ಕೊಂಡು ಈ ದೇಶವನ್ನು ಕಟ್ಟುವಂಥದ್ದನ್ನ ನಾವು ಮುಂದಿಟ್ಕೊಂಡಂತಹ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಇಂದ ಸಂವಿಧಾನನೇ ನಮ್ಮ ಶ್ರೇಷ್ಠ ಗ್ರಂಥ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಸೊ ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ RSS ಗೀತೆ ಹಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು ಬಿಜೆಪಿಯ ಪರ ನಿಂತಿದ್ದಾರೆ ಅನ್ನೋದಲ್ಲ. ಅವರು ಸ್ವತಃ ಹೇಳಿದ್ದಾರೆ, ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಹೇಳಿ. ನಮ್ಮ ಸಿದ್ಧಾಂತಕ್ಕೆ ನಾವು ಎಲ್ಲೂ ಬಲಿ ಕೊಡಲ್ಲ. ಮತ್ತೊಂದು ಸಿದ್ಧಾಂತ ಅರ್ಥ ಮಾಡ್ಕೊಳ್ಳುವಂಥದ್ದು ತಪ್ಪು ಅಂತ ನಾನು ಎಲ್ಲೂ ಭಾವಿಸಲ್ಲ. ರಾಜಣ್ಣ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ DK ಶಿವಕುಮಾರ್ ಏನ್ ಮಾಡಿದ್ರು ನಡೆಯುತ್ತೆ, ನಾವು ಮಾಡಿದ್ರು ತಪ್ಪದು. ನೋಡಿ, ರಾಜಣ್ಣ ಅವರ ಮನಸ್ಥಿತಿ ವಿಚಾರದಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಪ್ರತಿಯೊಂದನ್ನು ಹೇಳುವಂತ ಸ್ವಾತಂತ್ರ್ಯ ಇದ್ರೂ ಕೂಡ ಪಕ್ಷದ ವಿಚಾರ, ಪಕ್ಷದ ವೇದಿಕೆಯಲ್ಲಿ ಮಾತಾಡುವಂಥದ್ದು ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇದೆ. ಬಹಿರಂಗವಾಗಿ ಅವರು ಮಾತಾಡಿ ಅವ್ರು ಏನ್ ಮಾಡ್ಬೇಕಾಗಿದೆ, ನಿನ್ನೆ ಒಂದು ಮಾಧ್ಯಮದ ಸ್ನೇಹಿತರ ಜೊತೆಗೆ ಅವರ ಭಾವನೆಗಳನ್ನ ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅಮಿತ್ ಶಾ ಜೊತೆಗೆ ಹೋದ್ರು ಏನಿಲ್ಲ ಅಂತ ಹೇಳುವಂಥದ್ದು ಏನ್ ಮಾತಾಡಿದ್ರೆ ಅದು ನಾವು ಒಪ್ಪುವಂಥದ್ದಲ್ಲ. ಈಗಾಗಲೇ ರಾಜೇಂದ್ರ ಅವರ ಮಾತಿನ ಭರಾಟೆಯಲ್ಲಿ ನಷ್ಟನ ಅನುಭವಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದನ್ನ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅದು ಮಾತಾಡಿದ್ರೆ ಅದು ಶೋಭೆ ತರುತ್ತೆ. ನೋಡಿ, ಬೇರೆ ಪಕ್ಷದ ಸಿದ್ಧಾಂತದಲ್ಲಿ ಏನಿದೆ ಅನ್ನೋದನ್ನ ನಾವು ಉಲ್ಲೇಖ ಮಾಡುವಂಥದ್ದು ಏನು ತಪ್ಪೇನಲ್ಲ. ಅಂದ್ರೆ ಎರಡು ತರ ಇದೆ ಅಂತ ಅನ್ಸುತ್ತೆ ಸರ್. ಹಂಗಾರೆ ಪಕ್ಷದಲ್ಲಿ ಈಗ ರಾಜಣ್ಣ ಅವರೇ ಹೇಳೋದ್ ರೀತಿಯಲ್ಲಿ ಕೆಳ ಹಂತದ ನಾಯಕರಿಗೆ ಮೇಲಂತದ ನಾಯಕರಿಗೆ ಬೇರೆ ತರ ರೂಲ್ ಅನ್ನೋದೇನು ಇದೆಯಾ ಅಂತ. ನೋಡಿ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪಕ್ಷ ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನ ಅವರು ಅಧ್ಯಯನ ಮಾಡಿಕೊಂಡು ನಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅದು ಅವರ ಮೇಲೆ ಇರುವಂತ ಜವಾಬ್ದಾರಿ. ಇದರಲ್ಲಿ ಏನು ತಪ್ಪೇನು ಏನಿಲ್ಲ. ಯಾಕಂದ್ರೆ ನಾನು ಹೇಳುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲೇ ಇರುವಂಥದ್ದು. ನಾವು ನಮ್ಮ ಭಾರತವನ್ನು ಮುನ್ನಡೆಸುವಂತಹ ಒಂದು ಕನಸು, ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು, ಅಧಿಕಾರಕ್ಕೆ ಬರಬೇಕು, ನಾವು ಗೆಲ್ಲಬೇಕು ಅನ್ನೋದು. ನಾವು ಗೆದ್ದ ಮೇಲೆ ನಮ್ಮ ಸಿದ್ಧಾಂತಕ್ಕೆ ಎಲ್ಲೂ ಬಲಿ ಕೊಡುವಂಥದ್ದಲ್ಲ. ನಮಗೆ ಅವಕಾಶ ಸಿಕ್ಕಿದಾಗ ನಾವು ಏನ್ ಮಾಡಿದೀವಿ ಅನ್ನೋದನ್ನ ನಮ್ಗೆ ಬಹಳ ಮುಖ್ಯ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ 70 ವರ್ಷ ಏನ್ ಮಾಡಿದೆ ಅಂತ ಕೇಳುವಂತಹ ಪ್ರಶ್ನೆ ನಮಗೆ ಪದೇ ಪದೇ ಕೇಳಿಬರುತ್ತೆ. ನಾವು ಕೊಟ್ಟಿರುವಂತಹ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಕೊಡುಗೆ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ. ಬಿಜೆಪಿಯವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿ. ಕಾರ್ಯಕ್ರಮ ಇಲ್ಲದೆ ಕೇವಲ ಮಾತಿನ ಭರಾಟೆನಲ್ಲಿ ಈ ದೇಶವನ್ನು ಮುನ್ನಡೆಸೋಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳು ಸ್ವತಃ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಇವತ್ತು ಅದನ್ನೇ ಎಲ್ಲಾ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರುವಂತದ್ದು, ಅವರು ಚುನಾವಣೆಗೆ ಹೋಗುವಂತ ಪೂರ್ವದಲ್ಲಿ ಡೆಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಘೋಷಣೆ ಮಾಡಿದಂಥದ್ದು ನಾವು ನೋಡ್ತೀವಿ. ಜನರ ಒಲತಿಗಾಗಿ ನಾವು ಕೊಡುವಂತ ಕಾರ್ಯಕ್ರಮಗಳು ಸರಿ ಇದ್ರೆ ಸರಿಯಾಗಿ ಒಪ್ಕೋಬೇಕು, ತಪ್ಪಿದ್ರೆ ತಪ್ಪು ಅಂತ ಹೇಳುವಂಥದ್ದು ಆಗ್ಬೇಕು. ಇವತ್ತು ಜನರ ಆರ್ಥಿಕ ವ್ಯವಸ್ಥೆ ಮತ್ತು ಸ್ವಾಭಿಮಾನದ ಬದುಕಿಗಾಗಿ ನಾವು ಕೊಟ್ಟಿರುವಂತಹ ಕಾರ್ಯಕ್ರಮಗಳು ಇಡೀ ವಿಶ್ವದಲ್ಲೇ ಕರ್ನಾಟಕ ಮಾದರಿ ಇವತ್ತು ಎಲ್ಲರೂ ಹೊಗಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ಏನಿದೆ ಅಂತ ಹೇಳಿದಾಗ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರ ಒಳತಿಗಾಗಿ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರೋದು ನಮ್ಮ ಮೇಲೆ ಇರುವಂತಹ ಜವಾಬ್ದಾರಿ. ಈಗ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ.
ಬಿಜೆಪಿ ಧರ್ಮಸ್ಥಳಕ್ಕೆ ಯಾತ್ರೆಗಳನ್ನ ಕೂಡ ಕೈಗೊಳ್ತಾ ಇದೆ. SIT ತನಿಖೆ ಸರಿ ಆಗ್ತಾ ಇದೆ ಅಂತ ಅನಿಸ್ತದೆ. ನೋಡಿ, ಎಲ್ಲಾ ವಿಚಾರಗಳಲ್ಲಿ ರಾಜಕೀಯ ಸಲ್ಲದು. ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದೀವಿ, ಈಗ ತನಿಖೆ ಮಾಡಿದ್ದೇ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ದೂರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಬೇಕಾಗಿರುವಂತದ್ದು ಒಂದು ಜವಾಬ್ದಾರಿ ಸರ್ಕಾರದ ನಡೆ. ಇವತ್ತೇನು ಮುಸುಕುದಾರಿ ಅವನು ತೋರಿಸಿದಂತಹ ಎಲ್ಲಾ ಪ್ರದೇಶಗಳಲ್ಲಿ, ಯಾಕಂದ್ರೆ ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ನಾವು ತನಿಖೆ ಮಾಡದೆ ಸತ್ಯ ಹೊರಗೆ ಬರಕ್ ಸಾಧ್ಯ ಇಲ್ಲ. ಇವತ್ತು ಸ್ವತಃ ಮುಸುಕುದಾರಿನ ಬಯಲಿಗೆ ತಂದು ಅವನ್ನ ಅರೆಸ್ಟ್ ಮಾಡುವಂತ ಕೆಲಸನೂ ಆಗಿದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಅದರ ಜೊತೆಗೆ ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು, ಯಾರ ಕೈವಾಡ ಇದೆ, ಸತ್ಯ ಸಂಗತಿಗಳು. ನಾನು ಸ್ವತಃ ಒಬ್ಬ ಪ್ರಜೆಯಾಗಿ, ನಾನು ಚುನಾಯಿತ ಪ್ರತಿನಿಧಿ ಅಂತ ಹೇಳಲ್ಲ, ಒಬ್ಬ ಪ್ರಜೆಯಾಗಿ ಏನ್ ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೋಬೇಕಾಗಿರುವಂತ ಅಗತ್ಯ ನಮಗೂ ಇದೆ. ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ. ನಾನು ಈ ಹಂತದಲ್ಲಿ ಏನು ಹೇಳಕ್ ಹೋಗಲ್ಲ, ಕಾರಣ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ಅಂತಿಮ ನಿರ್ಧಾರಕ್ಕೆ ನಾನು ಬರಲ್ಲ. ಸರ್, ಇಂಥ ವಿಚಾರಗಳಲ್ಲಿ ರಾಜಕಾರಣ ದೂರ ಇರಬೇಕು ಅಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ಗಸ್ತು ಆಗ್ತಾ ಇದೆ ಅಂತ ವಿಚಾರ ತಮ್ಮ ಪ್ರಕಾರ? ಖಂಡಿತವಾಗಿ ಕೇವಲ ಧರ್ಮಸ್ಥಳದ ಒಂದೇ ವಿಚಾರ ಅಲ್ಲ, ಪ್ರತಿ ಒಂದ್ರೂ ರಾಜಕೀಯ ತರುವಂತಹ, ರಾಜಕೀಯ ಮಿಶ್ರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂತದ್ರಿಂದಲೇ ನಮಗೆ ತನಿಖೆ ಸ್ಪಷ್ಟವಾದ ರೀತಿಯಲ್ಲಿ ಬರ್ತಾ ಇಲ್ಲ. ಅನೇಕ ಸಂದರ್ಭಗಳು ನಾವು ಹೇಳಿದ್ದೇವೆ, ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡ್ಯಾರೆ ಅನ್ನೋದು ಮುಖ್ಯ ಅಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ. ಅಲ್ಲ, ಬಿಜೆಪಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇರೋದು, ಸಮೀರ್ ಅನ್ನುವಂತ ವ್ಯಕ್ತಿ ಒಬ್ಬ ಮುಸ್ಲಿಂ ವ್ಯಕ್ತಿ, ಹಾಗಾಗಿ ಮುಸ್ಲಿಂ ವರ್ಸಸ್ ಹಿಂದೂ ತರದಲ್ಲಿ ಒಂದು ಅಜೆಂಡಾ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಅಲ್ಲ, ಸಮೀರ್ ಮುಸ್ಲಿಂ ಅನ್ನುವಂತ ವಿಚಾರದ್ದು ಕಾಯನ್ ಆಗ್ತಾ ಇದೆ. ಇಲ್ಲಿ ನಾನು ಹೇಳುವಂಥದ್ದು, ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಇಲ್ಲಿ ಆರೋಪಿ ಅನ್ನೋದು ಬಹಳ ಮುಖ್ಯ. ಆರೋಪ ಯಾರಿಂದ ಎಸಗಿದೆ, ಅವನು ಯಾವ ಜಾತಿಗೆ ಸೇರಿದಾನೆ ಅನ್ನೋದಲ್ಲ. ಅವನು ಸಮಾಜಘಾತಕ ಆಗಿದ್ರೆ ಅವನು ಸಮಾಜಘಾತಕನೇ, ಅವನಿಗೆ ಜಾತಿ ಮುಖ್ಯ ಅಲ್ಲ. ಸೊ ಹಾಗಾಗಿ ಸ್ಪಷ್ಟವಾದಂತಹ ತನಿಖೆಯ ವರದಿ ಬರೋವರೆಗೂ ಇದರ ಮೇಲೆ ವಿಶ್ಲೇಷಣೆ ಮಾಡುವಂಥದ್ದು ಸರಿ ಇರಲ್ಲ. ನೋಡಿ, ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ನಾವು ಕೊಡೋದಲ್ಲ. ಈಗ ಇವನು ಮುಸುಕುದಾರಿ ಇವತ್ತು ಹೇಳಿರುವಂತದ್ರಲ್ಲಿ ಅನೇಕ ಸುಳುವುಗಳನ್ನ ಕೊಂಡ್ಕೊಟ್ಟಿದ್ದಾನೆ. ಅವನ್ನ ಯಾರು ಬಳಕೆ ಮಾಡಿಕೊಂಡ್ರು, ಏನಾಯ್ತು, ಅದು ಸತ್ಯ ಸಂಗತಿಗಳು ಹೊರಗೆ ಬರಲಿ. ಎಷ್ಟು ಹಣಕ್ಕಾಗಿ ಅವನು ಈ ಕೆಲಸ ಮಾಡಬೇಕಾದ್ರೂ ಏಕಾಂಗಿಯಾಗಿ ಇಷ್ಟೆಲ್ಲ ಅವನು ಮಾಡ್ತಾನೆ ಅಂತ ಹೇಳಿದಾಗ ಅವನಿಗೇನು ಧೈರ್ಯ ಇರಬೇಕು. ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ, SIT ಅವನು ಹೇಳಿದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಅದನ್ನ ಯಾವ ಆಧಾರದಲ್ಲಿ ಅವನ್ನ ಅಷ್ಟು ಪ್ರಮಾಣದಲ್ಲಿ ಒಪ್ಕೊಂಡ್ರು, ಇದೆಲ್ಲವೂ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಲೇಬೇಕು. ಸೊ ಹಾಗಾಗಿ ನಮಗೆ ಒಂದು ಮಧ್ಯಂತರ ವರದಿ ಅಥವಾ ಅಂತಿಮ ವರದಿ ಬರೋವರೆಗೂ ನಾವು ಇದರ ಮೇಲೆ ವಿಶ್ಲೇಷಣೆ ಮಾಡೋದು ಸರಿ. ದಸರಾ ಉದ್ಘಾಟನೆ ವಿಚಾರವಾಗಿಯೂ ಸಹ ಬೇರೆ ಧರ್ಮದವರಿಂದ ಸೂಕ್ತ ಅಲ್ಲ ಅನ್ನೋದು ಚರ್ಚೆ ಆರಂಭ ಆಗಿದೆ. ನೋಡಿ, ಇತಿಹಾಸ ನಮ್ಮ ಮುಂದೆ ಇದೆ. 4414ನೇ ದಸರಾ ಇವತ್ತು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು ನೋಡಿದಂತಹ ಸಂದರ್ಭ, ವಿಜಯನಗರ ಸಾಮ್ರಾಜ್ಯ ಶುರು ಮಾಡಿದಂತಹ ದಸರಾ, ತದನಂತರ ನಮ್ಮಲ್ಲಿ ಮಹಾರಾಜರ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 18 ವರ್ಷಗಳ ಕಾಲ ಹೈದರಾಲಿ ಮತ್ತು ಟಿಪ್ಪು ದಸರಾನ ಮುಂದುವರಿಸಿಕೊಂಡು ಹೋದ್ರು ಅನ್ನೋದು ಒಂದು ಇತಿಹಾಸ ಇದೆ. ತದನಂತರ 1974ರ ನಂತರ ಸರ್ಕಾರ ವಹಿಸಿಕೊಂಡಂತಹ ಸಂದರ್ಭದಿಂದ ಅನೇಕ ಎತ್ತರದ ಸಾಹಿತಿಗಳು, ಸಮಾಜದ ಮುಖಿಯಾದಂತಹ ವ್ಯಕ್ತಿಗಳು
ಎಸ್.ಎಂ. ಕೃಷ್ಣ ಅವರು, ನಿಸಾರ್ ಅಹಮದ್ ರವರು, ಸ್ವತಃ ರಾಷ್ಟ್ರಪತಿಗಳು ದಸರಾನ ಉದ್ಘಾಟನೆ ಮಾಡಿದ್ದಾರೆ. ಸಾಮಾನ್ಯ ಒಬ್ಬ ರೈತನು ಕೂಡ ದಸರಾ ಉದ್ಘಾಟನೆ ಮಾಡಿದಂತಹ ಸಂದರ್ಭಗಳಿವೆ. ಸಮಾಜದಲ್ಲಿ ಒಬ್ಬ ನಾಸ್ತಿಕ ಅಂತ ಹೆಸರು ಪಟ್ಕೊಂಡಿರುವಂತಹ ಬರಗೂರು ರಾಮಚಂದ್ರಪ್ಪ ಅವರು ನಾನು ಪೂಜೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅವರು ಸರಿಯೋ ತಪ್ಪೋ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ದಸರಾ ಉದ್ಘಾಟನೆ ಸರ್ಕಾರ ಆಹ್ವಾನ ಮಾಡುವಂಥದ್ದು, ನಮ್ಮ ಕಾರ್ಯಕ್ರಮಗಳ ಚಾಲನೆ ಕೊಡುವಂಥದ್ದು, ಪೂಜೆ ಪುರಸ್ಕಾರಗಳು ಮತ್ತು ಇದರ ಸಂಪೂರ್ಣವಾದಂತಹ ಹೊಣೆಗಾರಿಕೆ ಸರ್ಕಾರ ನಡೆಸ್ಕೊಂಡು ಬಂದಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಇವತ್ತು ನಾವು ಮಾಡ್ತಾ ಇರುವಂತ ಕೆಲಸ. ಸೊ ಆ ಕಾರಣದಿಂದ ನಾನು ಹೇಳುವಂಥದ್ದು, ನಾವು ಎಸ್.ಎಲ್. ಭೈರಪ್ಪ ಅವರನ್ನು ಕರೆದ್ವಿ, ಈಗ ಅದನ್ನ ಟೀಕೆ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂತಹ ಒಂದು ಪರಿಪಾಠ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅದು ಬರುವಂತಹ ನೂರಾರು ವರ್ಷಗಳಲ್ಲಿ ನಡ್ಕೊಂಡೇ ಹೋಗ್ಬೇಕು. ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ. ಸರ್, ಈಗ ಅವ್ರು ಹೇಳುವಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ, ಒಂದು ಧರ್ಮ ಸೇರಿದ್ದು ಅನ್ಯ ಧರ್ಮೀಯರು ಇದನ್ನ ಯಾಕೆ ಉದ್ಘಾಟನೆ ಮಾಡಬೇಕು? ನೋಡಿ, ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ. ನಾವು ಹೇಳ್ತಾ ಇರುವಂಥದ್ದು, ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ. ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೀಲಿ ಅಂತ ನಾನು ವಿರೋಧ ಮಾಡೋರು ಅದೇ ಪ್ರಶ್ನೆ ಹೇಳುವಂಥದ್ದು. ಅವರಿಗೆ ಚಾಮುಂಡಿ ತಾಯಿಯ ಮೇಲೆ ಭಕ್ತಿ ಇಲ್ಲ, ಈಗ ಭರವಸೆ ಇದೆಯಾ ಅನ್ನೋದು ಪ್ರಶ್ನೆ. ನೋಡಿ, ನನ್ನಲ್ಲಿರುವಂತ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ. ನನ್ನ ನಂಬಿಕೆ, ನನ್ನ ಅಪನಂಬಿಕೆ ನನ್ನ ಜೊತೆ ಇರೋದು. ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡ್ಬೇಕಾಗಿರೋದು. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ರು ಅದನ್ನ ಅಳತೆ ಮಾಡಬೇಕಾಗಿರುವಂಥದ್ದು. ನಾನು ಮಾಡುವಂತ ಕೆಲಸದಲ್ಲಿ ನನಗೆ ತೃಪ್ತಿ ಆಗ್ಬೇಕು. ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಹೆಂಗಾದ್ರೂ ಮಾಡಿ ಮೇಲ್ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂತ ಕೆಲಸ ಅಲ್ಲ. ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಂದನ್ನ ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿರುವಂಥದ್ದು ನಮ್ಮ ಕೆಲಸ. ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಯಲ್ಲಿ ನಾವು ನೋಡಿದ್ದೇವೆ. ಯಾರು ಏನು ಅನ್ನೋದಲ್ಲ. ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ. ನಾನಾ ಭಾಷೆ, ನಾನಾ ಧರ್ಮ, ನಾನಾ ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದನ್ನ ಸ್ವೀಕರಿಸಿ ಅದನ್ನ ಅನುಸರಿಸ್ಕೊಂಡು ಹೋಗುವಂಥದ್ದಕ್ಕೆ ನಾವು ಇಂಥ ಪ್ರಶ್ನೆ ಎತ್ತಿರೋರಿಗೆ ತಮ್ಮ ಸಲಹೆ ಅಥವಾ ಅವ್ರಿಗೆ ತಾಳ್ಮೆ ಇರಲಿ, ಭವಿಷ್ಯ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುಟ್ಟು ಹೋಗುವಂಥದ್ದು ಸರಿಯಲ್ಲ.